ನಾವು IAS ಅಂದರೆ ಯಾವಾಗಲೂ ಡೈಲಾಗ್ ಒಂದೇ, ಡೆಪ್ಟಿ ಕಮಿಷನರ್ ಅಂದರೆ ಮುನ್ಸಿಪಲ್ ಒಂದು ಮುನ್ಸಿಪಾಲ್ಟಿಯಲ್ಲಿ ವರ್ಕರ್ ಹೇಗಿರ್ತಾರೋ ಅವರು ಜಿಲ್ಲೆ ಮಟ್ಟದ ವರ್ಕರ್. ನಾನು ರಾಯಚೂರಲ್ಲಿ, ಗುಲ್ಬರ್ಗಾದಲ್ಲಿ, ಬಿಜಾಪುರಲ್ಲಿ ಕೆಲಸ ಮಾಡಿದ್ದಾಗ ಯಾವಾಗಲೂ ಕೂಡ ಕಾರಲ್ಲಿ ಆಗಲಿ ಮನೆಯಲ್ಲಾಗಿ AC ಹಾಕ್ಕೊಂಡಿಲ್ಲ. ಎಲ್ಲರೂ ಬೈತಾರೆ, ಸರ್ AC ಹಾಕ್ಕೊಳ್ಳಿ 44 ಇದೆ. ಆದರೆ ಜನರಿಗೆ AC ಇಲ್ಲ, ನಾನು AC ಇದ್ದರೆ ನಾನು ಮಾತಾಡೋಕ್ಕಾಗೋದಿಲ್ಲ. ನಾನು ಪ್ರವಾಸ ಮಾಡಿ ಬಂದರೆ ಇಲ್ಲಿ ಕರ್ಚೀಫ್ ಕಟ್ಕೊಳ್ತಾ ಇದ್ದ, ಇದು ತೆಗೆದಿರೆ ಎಲ್ಲ ಮಣ್ಣು ಇರ್ತಾಯಿತ್ತು. ಮನೆಯಲ್ಲಿ ಹೇಳ್ತಾರೆ ಯಾಕೆ ಇದೆಲ್ಲ ಕಷ್ಟಪಡ್ತಾ ಇರೋದು ಅಂತ. ಈಗಂತಲ್ಲ, ಯಾಕಂದರೆ ಒಂದು ರೀತಿಯ ಒಂದು ಅಭ್ಯಾಸ ಆಯಿತು ನನಗೆ. ಮತ್ತು ಜಿಲ್ಲಾಧಿಕಾರಿ ಆಗಿದ್ದಾಗ ಬಿಜಾಪುರ ಆಗಲಿ, ಮತ್ತು ರಾಯಚೂರಲ್ಲಿ ನಾನು ಚೀಫ್ ಸೆಕ್ರೆಟರಿ ಆಗಲಿ, ಮತ್ತು ಗುಲ್ಬರ್ಗದಲ್ಲಿ ಜಿಲ್ಲಾಧಿಕಾರಿ ಆಗಲಿ, ಯಾವಾಗಲೂ ನಮ್ಮ ಜಿಲ್ಲಾಧಿಕಾರಿ ಆಫೀಸು, ನನ್ನ ಕಚೇರಿ ಡೋರ್ ಮುಚ್ಚಿಲ್ಲ ನಾನು. ಆವಾಗಲೇ ಹೇಳ್ತೀನಿ, ಯಾವಾಗ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಇರಲಿಲ್ಲ. ಯಾರಾಗಲಿ ಎನಿ ಫೈಲ್ ಎಕ್ಸೆಪ್ಟ್ ಕಾನ್ಫಿಡೆನ್ಷಿಯಲ್ ಫೈಲ್ಸ್, ಈ ಲೀಗಲ್ ಕೋರ್ಟ್ ಕೇಸಸ್ ಫೈಲ್ಸ್ ಬಿಟ್ಟು ಯಾವ ಫೈಲ್ ಆಗಲಿ ತಾವು ಕೇಳಿ ನಾನು ಕೊಡ್ತೀನಿ ಅಂತ. ತಿಂಗಳಕ್ಕೊಂದು ಸಲ ಓಪನ್ ಡೇ ಅಂತ ನಾವು ಇರ್ತಾ ಇರೋದು ಆವಾಗ. ಅಂದರೆ ಆ ರೀತಿ ಅಂದರೆ ನಮಗೆ ಸರ್ಕಾರದಲ್ಲಿ ರಹಸ್ಯದಿಂದ ನಡೆಯೋಕ್ಕಾಗೋದಿಲ್ಲ. ಒಂದು ಜನರ ಸರ್ಕಾರ, ಜನಪರ ಸರ್ಕಾರ, ಜನರಕ್ಕೋಸ್ಕರ ಇಟ್ಟಿರೋ ಸರ್ಕಾರ ಅಂತ ಇಟ್ಟಿದ್ದಾಗ ಯಾವ ರೀತಿ ನಮ್ಮ ಮನೋಭಾವ ನಮ್ಮಿರಲಾಗದು. ಯಾಕಂದರೆ ನಾವು ಐಷಾರಾಮಿಯಾಗಿ 5 ಸ್ಟಾರ್ ಹೋಟೆಲ್ ಇರ್ಬೋದು, ಏರ್ ಕಂಡೀಷನ್ ಕಾರ್ಗಳಲ್ಲಿ ಓಡೋದು ತಪ್ಪಂತ ನಾನು ಹೇಳೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ, ನಾನು ರಾಯಚೂರಲ್ಲಿ 44 ಟೆಂಪ್ರೇಚರ್ ಇದ್ದಾಗ, ಗುಲ್ಬರ್ಗದಲ್ಲಿ 42 ಇದ್ದಾಗ ನಾನು ಆರಾಮಾಗಿ ಡೋರು ಮುಚ್ಕೊಂಡು, ಬಾಗಿಲು ಮುಚ್ಕೊಂಡು AC ರೂಮಲ್ಲಿ ಕೂತ್ಕೊಂಡಿದ್ದರೆ ಜನರ ಸಮಸ್ಯೆಗಳು ನನಗೆ ಅರ್ಥ ಆಗೋದಿಲ್ಲ. ಜನರ ನೋವು ಅರ್ಥ ಆಗಬೇಕು. ಭಾಳ ಸಲ ಬಸ್ಸಲ್ಲಿ ಹೋಗಿದ್ದೀನಿ ನಾನು, ಭಾಳ ಸಲ ಕೆಲವು ಕಡೆ ರಾಯಚೂರಲ್ಲಿ ಬಸ್ಸಲ್ಲಿ ಹೋಗಿದ್ದೆ ನಾನು. ಕೆಲವು ಕಡೆ ಎಲ್ಲರೂ ಆಶ್ಚರ್ಯ ಪಡ್ತಾ ಇರೋದು. ಆವಾಗ ನನ್ನ ಜೊತೆ ಕೆಲವು ಮಿತ್ರರಿದ್ದರು, ಅವನ್ನೇ ಪರಿಚಯ ಮಾಡ್ತಾಯಿದ್ದ, ಅವರೇ ಜಿಲ್ಲಾಧಿಕಾರಿ ಅಂತ. ಯಾವಾಗಲೂ ನಾನು ಪ್ರವಾಸ ಹೋಗಿದ್ದರೆ ಜಿಲ್ಲಾಧಿಕಾರಿ ಈ ಲಾಲ್ ಬತ್ತಿ ಅದರಲ್ಲಿ ಹೋಗ್ತಾ ಇರಲಿಲ್ಲ. ಬೇರೆ ಆರ್ಡಿನರಿ ಬೇಕಿಲ್ಲ. ನಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಫೀಸರ್ದಾಗಲಿ, ಬೇರೆಯವ್ರದ್ದು ಆಫೀಸ್ DDP ಅವರ ಗಾಡಿ ತಗೊಂಡು ಹೋಗ್ತಾ ಇದ್ದ. ಜನರಿಗೆ ನಂತರ ಗೊತ್ತಾಯ್ತು ಇವರೇ ಜಿಲ್ಲಾಧಿಕಾರಿ ಅಂತ. ಮೊದಲೊಂದು 2-3 ತಿಂಗಳವರೆಗೆ ಅವ್ರಿಗೆ ಆಶ್ಚರ್ಯ ಪಡ್ತಾಯಿದ್ದು, ಯಾರಪ್ಪ ಇವರು ಜಿಲ್ಲಾಧಿಕಾರಿ ಯಾರಂತ. ಸ್ಲೋಲಿ ಅಂದರೆ ನಾನು ಯಾರಂತ ಜನರಿಗೆ ಗೊತ್ತಾಗಿದ್ದಾಗ ಒಂದು ಅಭಿಮಾನ ಬಂದೇ ಬರ್ತದೆ ಜನರಲ್ಲಿ. ಅಂದರೆ ಯಾವಾಗಲೂ ಕೂಡ ಗೌರವ ಕೊಡೋದು ಭಯದಿಂದ ಅಲ್ಲ, ಪ್ರೀತಿಯಿಂದ ಗೌರವ ಕೊಡಬೇಕು. ನಮ್ಮ ಕೆಲಸದಿಂದ ಅವರು ಗೌರವ ಕೊಡಬೇಕು ಬಿಟ್ಟು ನನಗೆ ಅಧಿಕಾರ ಇದೆ, ನಾನು ದೊಡ್ಡವನು ಅಂತ ಮನಸ್ಸಿನಲ್ಲಿ ಇರಬಾರದು. ಇದು ಮೊದಲಿನಿಂದ ನನ್ನ ಗಾಢವಾದ ಒಂದು ನಂಬಿಕೆ ಮಾತ್ರ. ನಾವು ಕೋರ್ ವ್ಯಾಲ್ಯೂ ಅಂತ ಹೇಳ್ಬೇಕಾಗ್ತದೆ. ನಾನು ಅಲ್ಲ, ಆ್ಯಕ್ಚುಲಿ ಏನಂದರೆ ಅದು ಹುಲ್ಲಲ್ಲಿ ಆಗಿರೋ ಘಟನೆ. ಅದು ನಂಜನಗೂಡಿನಲ್ಲಿ ಅಲ್ಲಿ ಒಬ್ಬ ಪಾಪ ಅವರು ಈ ಪರಿಶಿಷ್ಟ ಜಾತಿ ಸಂಬಂಧಪಟ್ಟ ಕುಟುಂಬ. ಅವ್ರು 2 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಇವತ್ತನಲ್ಲ, ಸುಮಾರು ಒಂದು ವರ್ಷಗಳಿಂದ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಯಾರೋ ಒಬ್ಬರು ಬೆಂಗಳೂರಿಂದ ಬಂದಿರೋರಿಗೆ ಅದು ಅಲಾಟ್ ಆಯ್ತದು. ಅಲಾಟ್ ಆಗಿದ್ದಾಗ ನನಗೆ ಬಂದಿರೋದು, ಅದು ಅಲಾಟ್ ಆಗಿದೆ, ಇವನ್ನೇ ಬೇರೆ ಲೋಕಲ್ ಅಧಿಕಾರಿಗಳು ಹೋಗಿ ಅವನ್ನ ಅಲ್ಲಿಂದ ಅತಿಕ್ರಮಣ ಇದೆ ಅಂತ ಖಾಲಿ ಮಾಡ್ಸೋಕೆ ಹೋಗಿದ್ದರು. ತಕ್ಷಣ ಗೊತ್ತಾಯಿತು. ನಾನು ಅವಾಗ ಬೇರೆಯವ್ರನ್ನ ಕಲಿಸಿ ನಾನೇ ಹೋಗಿದ್ದೀನಿ ಅಲ್ಲಿ. ನಾನೇ ಹೋಗಿ ಈಗ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಹೇಳ್ತಾ ಇದ್ದೀನಿ, ಯಾರದು ಗ್ರ್ಯಾಂಟ್ ಆಗಿದೆಯೋ ಅದು ಸ್ಟೇ ಕೊಡ್ತೀನಿ ನಾನೀಗ. ನಾನು ಗ್ರ್ಯಾಂಟ್ ಮಾಡಿಲ್ಲ, ಬಟ್ ಆದರೆ ತಕ್ಷಣ ಸರ್ಕಾರ ಗಮನಕ್ಕೆ ತರ್ತೀನಿ. ಈಗ ಪರಿಶಿಷ್ಟ ಜಾತಿ ಸಂಬಂಧ ಆವಾಗ ತಹಸೀಲ್ದಾರ್ ಇದ್ದರು, ಅವರು ಕೂಡ ಭಾಳ ಚುರುಕಿನಿಂದ ಇರೋರು. ಇಬ್ಬರು ಹೋಗಿದ್ದೀವಿ, ನಿಲ್ಲಿಸಿದ್ದೀವಿ. ಅಂದರೆ ಏನಾಗ್ತದೆ ಅಂದರೆ ಅವರ ಕಣ್ಣಲ್ಲಿ ಒಂದು ಬರ್ತದಲ್ಲ ನೀರು. ಮತ್ತು ಇನ್ನೊಂದು ಘಟನೆ ಹೇಳ್ತೀನಿ ನಾನು. ಅಂದರೆ ಜನರು, ಸರ್ಕಾರ ಯಾವ ರೀತಿ ಜನರ ಜೀವನದಲ್ಲಿ ಬದಲಾವಣೆ ಅಂದರೆ ಒಂದು ರೀತಿಯ ಅಭಿಪ್ರಾಯ ಮೂಡಿಸ್ಬೋದಂತ. ನಾನು ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಆವಾಗ ನಮಗೆ CET ಪರೀಕ್ಷೆ ಇತ್ತು. CETಗೆ ನಾನು ವೈಸ್ ಚೇರ್ಮನ್ ಆಗಿದ್ದೆ, ಎಕ್ಸಿಕ್ಯೂಟಿವ್ ಕಮಿಟಿಗೆ ಚೇರ್ಮನ್ ಆಗಿದ್ದ. CET ಕೌನ್ಸಿಲ್ಗೆ ಮಂತ್ರಿಯವರು, ನಮ್ಮ ಮೆಡಿಕಲ್ ಎಜುಕೇಷನ್ ಸಚಿವರು ಮತ್ತು ಉನ್ನತ ಸಚಿವರು ಅದಕ್ಕೆ ಚೇರ್ಮನ್ ಆಗಿದ್ದರು. ರಾಮಚಂದ್ರ ಗೌಡವರು ಮತ್ತು ಅರವಿಂದ್ ಲಿಂಬಾವಳಿ ಅವರು. ನಾನು ಕೂತಿದ್ದ ಒಂದು ವಾರ ಇರ್ತದೆ ಅಷ್ಟೇ ಟೈಮ್. CETಯಲ್ಲಿ ಯಾವಾಗಲೂ ಕೂಡ ಸ್ಪೆಷಲ್ ಕ್ಯಾಟಗರಿ ಅಂತ ಅವ್ರಿಗೆ ಫಸ್ಟ್ ಕೌನ್ಸಿಲಿಂಗ್ ಮಾಡ್ತಾಯಿರೋದು. ಅಂದರೆ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಸ್ಪೆಷಲ್ ಕ್ಯಾಟಗರಿ ಅಂತ. ಒಬ್ಬ ಮಹಿಳೆ ನನ್ನ ಆಫೀಸ್ಗೆ ಬಂದಿದ್ದರು. ಕೂತ್ಕೊಂಡಮ್ಮ ಅಂತ ಹೇಳಿದ್ದೀನಿ, ಕೂತ್ಕೊಂಡಿದ್ದರು. ಅವ್ರು ಹೇಳಿದ್ರು, ಏನಮ್ಮ ಹೇಳಿ ಅಂತ. ಸರ್, ನಿಮಗೆ ಡಿಸ್ಲೆಕ್ಸಿಯಾ ಬಗ್ಗೆ ಗೊತ್ತಿದೆಯಾ ಅಂತ. ನಿಜವಾಗ ನನಗೆ ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ ಅಂತ. ತಾವು ತಾರೆ ಜಮೀನ್ ಪರ್ ಸಿನಿಮಾ ನೋಡಿದ್ದೀರಾ ಅಂತ. ನೋಡಿದ್ದೀನಂತೆ. ಅಲ್ಲಿ ಸಿನಿಮಾದಲ್ಲಿ ತೋರಿಸಿದ್ರಲ್ಲ ಹುಡುಗ, ಅದು ಡಿಸ್ಲೆಕ್ಸಿಯಾ, ಅದು ಮೆಂಟಲ್ ಇಲ್ನೆಸ್. ಅದು ತಮ್ಮ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಎಲ್ಲ ಹ್ಯಾಂಡಿಕ್ಯಾಪ್ ಇಟ್ಟಿದ್ರಿ, ಬಟ್ ಮೆಂಟಲ್ ಇಲ್ನೆಸ್ ಹ್ಯಾಂಡಿಕ್ಯಾಪ್ ಅಲ್ವಾ ಸಾರ್ ಅಂತ. ಏನು ಮಾಡಬೇಕಮ್ಮ ಅಂತ ಸ್ವಲ್ಪ ಬದಲಾವ ಅಂತಂದು ಒಂದು ವಾಕ್ಯ, ಒಂದು ಪದ ಸೇರಿಸಬೇಡಿ.
ಇನ್ಕ್ಲೂಡಿಂಗ್ ಮೆಂಟಲ್ ಇಲ್ನೆಸ್ ಸಚ್ ಆ್ಯಸ್ ಡಿಸ್ಲೆಕ್ಸಿಯಾ ಅಂತ. ಅದು ನಮ್ಮ ಅಧಿಕಾರಿ ಡೆಪ್ಟಿ ಸೆಕ್ರೆಟರಿ ಇದ್ದರು, ಒಳ್ಳೆಯ ಡೆಪ್ಟಿ ಸೆಕ್ರೆಟರಿ ಇದ್ದರು ನಮಗೆ ಆವಾಗ, ಜಾಪಾಲಿ ಅಂತ. ಅವನ್ನ ಕರೆದಿದ್ದೀನಿ. ಕರೆದು ಏನು ಮಾಡಿ ಸರ್, ಅದು ಸಬಾರ್ಡಿನೇಟ್ ಲೆಜಿಸ್ಲೇಷನ್ ರೂಲ್ಸ್ ಬದಲಾವಣೆ ಮಾಡ್ಬೋದು ಅಂತ. ಆವಾಗ ಲಿಂಬಾವಳಿ ಅವ್ರಿಗೆ ನಾವು ಫೋನ್ ಮಾಡಿದ್ದೀನಿ, ಅರವಿಂದ್ ಲಿಂಬಾವಳಿ ಅವ್ರಿಗೆ. ತಕ್ಷಣ ಹೇಳ್ತಾರೆ, ಸರ್ ಇಶ್ಯೂ ಮಾಡಿ ನಾನು ರ್ಯಾಟಿಫಿಕೇಷನ್ ಮಾಡುವ ಅಂತ. ಇಶ್ಯೂ ನಾವು ಮಾಡಿದ್ದೀವಿ. ನಂತರ ಫಸ್ಟ್ ಡೇ ಕೌನ್ಸಿಲಿಂಗ್ ಅವತ್ತು ನಮ್ಮ ಈ ಶೇಷಾದ್ರಿಪುರದಲ್ಲಿ ಆಫೀಸಲ್ಲಿ ಆಗ್ತಾಯಿತ್ತು. ರಾಮಚಂದ್ರ ಗೌಡ ಇದ್ದರು, ಲಿಂಬಾವಳಿ ಅವರು ಇದ್ದರು, ಎಲ್ಲ ಪ್ರಶ್ನವರೆಲ್ಲ ಇದ್ದರು. 1 hour ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ನಂತರ ಸ್ಪೆಷಲ್ ಕ್ಯಾಟಗರಿ ದಟ್ ಲೇಡಿ, ನಾವು ಯಾವ ಮಹಿಳೆಯನ್ನು ಭೇಟಿ ಮಾಡಿದ್ರು ಅವ್ರು ಅಲ್ಲಿತ್ತಾ ಬಂದಿದ್ದರು ಒಳಗಡೆ. ನನಗೆ ಏನೋ ಕಂಪ್ಲೇಂಟ್ ಮಾಡ್ತಾರಾ ಏನಪ್ಪ ಅಂತ ನನಗೆ ಅನಿಸ್ತಾ ಇತ್ತು. ಅವ್ರು ಬಂದ ತಕ್ಷಣ ಕಾಲ ಮೇಲೆ ಬಿದ್ದಿದ್ರು. ಕಾಲು ಬೇಡಮ್ಮ ಏನಂತ ಸರ್, ನಾವು ಜೀವನದಲ್ಲಿ ಯಾವಾಗಲೂ ತಿಳ್ಕೊಂಡಿಲ್ಲ ಯಾವ ರೀತಿಯ ಒಂದು ಕಾನೂನು ನಿಯಮಗಳು ಬದಲಾವಣೆ ಮಾಡ್ಬೋದು ಅಂತ. ನಮ್ಮ ಮಗನಿಗೋಸ್ಕರ ತಾವು ಮಾಡಿರೋ ಬದಲಾವಣೆ ನಮ್ಮ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಇಡೀ ಇಂಡಿಯಾದಲ್ಲಿ ಮೊದಲನೇದಾಗಿ ಡಿಸ್ಲೆಕ್ಸಿಯಾದಿಂದ ಇರುವಂಥ ಒಬ್ಬ ಹುಡುಗನಿಗೆ ಸೀಟ್ ಸಿಕ್ಕಿರೋದು ಪ್ರಥಮ ಬಾರಿ. ಆವಾಗ ಮಿನಿಸ್ಟರ್ ಎಲ್ಲ ಗಾಬರಾಗಿದ್ದರು. ನೋಡಿ ಅಪ್ಪ ಒಳ್ಳೆಯದು ಸರ್, ನಾನೆಲ್ಲ ತಾವು ಸಪೋರ್ಟ್ ಮಾಡಿದ್ದೀವಿ ಅಂತ. ಅದಕ್ಕೆ ಯಾಕೆಂದರೆ ಯಾವಾಗಲೂ ಕೂಡ ಸಚಿವರು ಅಧಿಕಾರಿಗಳಿಗೆ ಒಳ್ಳೆಯ ಒಂದು ಟೀಮ್ ಇರಬೇಕಾಗ್ತದೆ, ನಂಬಿಕೆ ಇರಬೇಕಾಗ್ತದೆ. ನನಗೊಂದು ನಾವು ಗೆಲ್ಲಬೇಕು, ಒಬ್ಬರಿಬ್ಬರು ಬಿಟ್ಟು ಎಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ. ಜನರಲ್ಲಿ ನನಗೆ ಸಚಿವರ ಜೊತೆ ಒಳ್ಳೆಯ ಒಂದು ಬೆಂಬಲ ಸಿಕ್ತು ನನಗೆ ಮುಖ್ಯಮಂತ್ರಿ ಅವರಿಂದ. ಯಾರು ಮುಖ್ಯಮಂತ್ರಿ ಆಗಲಿ, ದೇವೇಗೌಡರಾಗಲಿ, ವೀರಪ್ಪ ಮೊಯ್ಲಿ ಆಗಲಿ, ಯಡಿಯೂರಪ್ಪ ಅವರಾಗಲಿ, ಸಿದ್ದರಾಮಯ್ಯ ಅವರಾಗಲಿ, ಎಲ್ಲ ಅವರಿಂದ ಒಂದು ರೀತಿಯ ನನಗೂ ಅಂದರೆ ಅವರು ಮಾಡಿದ ಕೆಲಸ ಮಾಡ್ಕೊಳ್ಳಿ, ರಾಜಕೀಯ ನಾನು ಬೇಡ ಅಂತ ಹೇಳೋದಿಲ್ಲ, ಬಟ್ ಒಳ್ಳೇದು ಮಾಡ್ತೀವಿ ಅಂದರೆ ಸಪೋರ್ಟ್ ಮಾಡ್ತಾಯಿದ್ದರು. ಹಾಗೆ ಒಂದು ರೀತಿಯ ನನಗೇನೆಂದರೆ, ನಾನು ಭಾಳ ಒಂದು ಸ್ಟ್ರಾಂಗ್ ಈ ಹೋರಾಟದ ಹಿಂದಿನ ಬಂದಿರೋದು ನಾನು. ಅದಕ್ಕೆ ನನ್ನ ಕೂಡ ಒಂದು ಸ್ಟ್ರಾಂಗ್ ಆಗಿ ಒಂದು ನಂಬಿಕೆಯಲ್ಲಿ ಅಭಿಪ್ರಾಯ ಅಂದರೆ ಸಿದ್ಧಾಂತ ಅಲ್ಲ, ಜನರ ಬಗ್ಗೆ ಅಂತ. ಕೆಲವು ಸಾರಿ ನಾವು ಹೇಳೋದಿಲ್ಲ, ಕೆಲವು ಸಚಿವರಾಗಲಿ ಬೇರೆ ಮೇಲಿರೋರು ಅಧಿಕಾರಿಗಳಾಗಲಿ ಹೇಳಕ್ಕೆ ಹೋಗಿದ್ದಾಗ ನಾನು ಮಾಡಲಿಲ್ಲ. ಸಿಟ್ಟು ಬಂತ ಆವಾಗ ಕೆಲವು ಜನರಿಗೆ. ನನಗೆ ಪ್ರಿಮ್ಯಾಚೂರ್ ಟ್ರಾನ್ಸ್ಫರ್ಸ್ ಆಯಿತು, ಅಲ್ಲೆಲ್ಲಿ ಕಲಿಸಿದ್ರು. ನಮಗೆ ರಾಯಚೂರಲ್ಲಿ CO ಇದ್ದಾಗ ಸಸ್ಪೆಂಡ್ ಮಾಡಿದರು ನಮ್ಮನೆ, ನಕ್ಸಲೈಟ್ ಅಂತ ಹೇಳಿ ಪ್ರಥಮ ಬಾರಿ ಇಡೀ ದೇಶದಲ್ಲಿ ಯಾವ ಅಧಿಕಾರಿನೂ ಕೂಡ ನಕ್ಸಲೈಟ್ ಅಂತ ಸಸ್ಪೆಂಡ್ ಮಾಡಿಲ್ಲ. ನಾನು ಆವಾಗ 1991 7 ವರ್ಷ ಆಯ್ತತ್ತೆ ಕರ್ನಾಟಕದಲ್ಲಿ. ಆವಾಗ ನನ್ನ ಪರವಾಗಿ ಶಿವಮೊಗ್ಗ ಸುಬ್ಬಣ್ಣ ಅವರಾಗಲಿ, ದೊಡ್ಡವರು ಪ್ರಸನ್ನ ಅವರಾಗಲಿ, ಲಂಕೇಶ್ ಅವರು ಎಲ್ಲ ನಮ್ಮ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ, ಅದು ಬೇರೆ ಬಿಟ್ಟುಬಿಡೋದು. ಬಟ್ ಆದರೆ ಆವಾಗ ವೀರಪ್ಪ ಮೊಯ್ಲಿ ಅವರು ಅದೇ ಸರ್ಕಾರ ಇದ್ದರೆ ಕೂಡ ಅವ್ರು ರಾಯಚೂರಿಗೆ ಬಂದು ನನ್ನ ಕರೆದು ಮಾತಾಡಿ ತಕ್ಷಣ ಒಂದು ಪ್ರೆಸ್ಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಈ ರೀತಿ ಆಗಿದೆ, ತಪ್ಪಾಗಿದೆ, ಮಾಡಬಾರ್ದಾಯ್ತು ಅಂತ. ಆವಾಗ ನಮಗೆ ಸನ್ಮಾನ್ಯ PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. PV ನರಸಿಂಹರವರು ನಮ್ಮ ತಂದೆಯವರು ಒಂದೇ ಜೈಲಲ್ಲಿದ್ದರು. ಮತ್ತು PV ನರಸಿಂಹರಾವ್ ಅವರಿಗೆ ಗೊತ್ತಿರೋರು ಕೆಲವು ಅಧಿಕಾರಿಗಳಿದ್ದಾರೆ ದಿಲ್ಲಿಯಲ್ಲಿ. ಆದರೆ ನಮ್ಮ ಆಂಧ್ರದಲ್ಲಿ ಅಧಿಕಾರಿಗಳು ಕೆಲವು ಜನರು IAS ಅಧಿಕಾರಿಗಳು ಶಂಕರನ್ ಅಂತವರಿದ್ದಾರೆ. ಅವರು ಪ್ರಧಾನಮಂತ್ರಿ ಅವ್ರಿಗೆ ಹೋಗಿ ಮದನ್ ಗೋಪಾಲ್ ಏನು ತಪ್ಪು ಮಾಡಿದ್ದಾರೆ, ಅವರು ಜನರ ಪರ ಕೆಲಸ ಮಾಡ್ತಾಯಿದ್ದಾರೆ, ಅವರೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರ ಕೇರಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಹಾಸ್ಟೆಲ್ಗಳಲ್ಲಿ ಮಲ್ಕೊಳ್ತಾ ಇದ್ದಾರೆ, ಅಂಥವ್ರ ಮೇಲೆ ಯಾಕೆ ನೀವು ಈ ರೀತಿ ಮಾಡ್ತೀರಂತ ಹೇಳಿ ಅವರು ಹೇಳೋ ನಂತರ ನಾನು ಕೋರ್ಟ್ಗೆ ಹೋಗಿಲ್ಲ, ನಾನು CIT ಹೋಗಿಲ್ಲ, ನೇರವಾಗಿ ನಾನೊಂದು ನಮ್ಮ ನಿಯಮಗಳ ಪ್ರಕಾರ ಡೈರೆಕ್ಟಾಗಿ ನಾವು ಭಾರತ ಸರ್ಕಾರಕ್ಕೆ ಅಪೀಲ್ ಮಾಡಿದ್ದೀನಿ ನಾನು. 1.5 ತಿಂಗಳೊಳಗಡೆ ನಮಗೆ ರಿಇನ್ಸ್ಟೇಟ್ ಮಾಡಿದರು. ಆ ಪೋಸ್ಟಿಂಗ್ ಕೊಟ್ಟಿಲ್ಲ, ಅದು ಬೇರೆ ವಿಷಯ. ವೀರಪ್ಪ ಮೊಯ್ಲಿ ಅವರು ನನಗೆ ಭಾಳ ಅಂದರೆ ಅವ್ರನ್ನ ನಾನು ನೆನೆಸ್ಕೋಬೇಕಾಗ್ತದೆ. ಮತ್ತು ರಾಯ್ ರೆಡ್ಡಿ MLA ಆಗಿದ್ರು ಅವಾಗ. ಅದೇ ಸರ್ಕಾರದವರು ಇದ್ದರೇಗೌಡರು ತಕ್ಷಣ ಫೋನ್ ಮಾಡಿ, ಆ್ಯಕ್ಚುಲಿ ರಾಯ್ ರೆಡ್ಡಿ ಅವರು ಫಸ್ಟ್ ನನಗೆ ಮೆಸೇಜ್ ಕೊಟ್ಟಿರೋದು. ಅವ್ರ ಫೋನಲ್ಲಿ ಅವರು ಒಂದು ರೀತಿಯ ಅಲಿತಾ ಇದ್ದರು, ಮದಾನಿ ರೀತಿ ಆಯಿತು, ನನಗೆ ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ಸಸ್ಪೆಂಡ್ ಮಾಡಿದ್ರು ನಿಮ್ಮನೆ, ಬೇರೆ ಯಾರ್ದು ರೋಲ್ ಇದೆ ನಾನು ಹೇಳೋದಿಲ್ಲ, ಯಾರ ವರದಿ ಮೇಲೆ ಆಯ್ತು ಅಂತ ನಾನು ಹೇಳೋದಿಲ್ಲ. ಬಟ್ ಆದರೆ ಆ ರೀತಿ ಘಟನೆಗಳು ಏನಾಗ್ತಂದರೆ ನಮ್ಗೆ ಇನ್ನೂ ನಂಬಿಕೆ ಹೆಚ್ಚಾಗ್ತದೆ. ನಮಗೆ ಜನರಿಗೆ ಸೇವೆ ಮಾಡಿದ್ರೆ ನಮಗೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆವಾಗ ಪ್ರಥಮ ಫೈಲ್ ಕ್ಲಿಯರ್ ಮಾಡೋದು ನಮ್ಮನೆ ಜಿಲ್ಲಾಧಿಕಾರಿ ಬಿಜಾಪುರ್ಗೆ ಹಾಕಿರೋದು. ನಾನು ಆವಾಗ ಒಂದು 15 ದಿವಸ ಮುಂಚೆನೇ ನಮಗೆ ರೀಇನ್ಸ್ಟೇಟ್ಮೆಂಟ್ ಆಯಿತು. ಆದರೆ ಕೂಡ ಅವರು ನನಗೆ ಪೋಸ್ಟಿಂಗ್ ಕೊಟ್ಟಿಲ್ಲ ಸರ್ಕಾರದಲ್ಲಿ. ನಾನು ಯಾರು ತಪ್ಪಂತ ನಾವು ಹೇಳೋದಿಲ್ಲ. ಆವಾಗ ಇಂಪಾರ್ಟೆಂಟ್ ಅಂದರೆ ಮುಖ್ಯಮಂತ್ರಿ ಬಂಗಾರಪ್ಪ ಅವರಿದ್ದರು.
ನಾನು ಬಿಜಾಪುರಲ್ಲಿದ್ದಾಗ ಈ ಲಾತೂರಲ್ಲಿ ಭೂಕಂಪ ಬಂತು. ಆವಾಗ ಬಿಜಾಪುರಿನ ನಮ್ಮ ಇಂಡಿ ಸಿಂದಗಿ ತಾಲೂಕುಗಳಲ್ಲಿ ಕೆಲವು ಗ್ರಾಮಗಳು ಸುಮಾರೊಂದು 30 ಗ್ರಾಮಗಳಲ್ಲಿ ಅದರದೊಂದು ಇಂಪ್ಯಾಕ್ಟ್ ನಾವು ನೋಡಿದ್ದೀವಿ. ಸುಮಾರು ಸಾವಿರಾರು ಮನೆಗಳು ಡಿಸ್ಟ್ರಾಯ್ ಆಯಿತು, 8 ಜನರು ತೀರ್ಕೊಂಡಿದ್ದರು. ಆವಾಗ ಪ್ರವಾಸಕ್ಕೆ ಬಂದರು ವೀರಪ್ಪ ಮೊಯ್ಲಿ ಅವರು. ಆವಾಗ ಪ್ರವಾಸ ಬಂದ ನಂತರ ನಾನು IBಯಲ್ಲಿ ಸರ್ಕ್ಯೂಟ್ ಹೌಸಲ್ಲಿ ಅವ್ರು ಭೇಟಿ ಮಾಡೋಕ್ಕೆ ಹೋಗಿದ್ದೀನಿ. ಅವ್ರು ಹೇಳಿದ್ರು ನನಗೆ, ಮದನ್ ಗೋಪಾಲ್, ನೀವು ಇಷ್ಟು ಜನಪರ ಅಧಿಕಾರಿ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಾಂದರೆ ನನಗೆ ಯಾರೋ ಮಿಸ್ಗೈಡ್ ಮಾಡಿ ಈ ರೀತಿ ಆರ್ಡರ್ ಮಾಡಿಸಿದ್ದಾರೆ, ಭಾಳ ಮನಸ್ಸಿನಲ್ಲಿ ಇಟ್ಕೋಬೇಡ, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಂದರೆ ಆ ರೀತಿ ಅಂದರೆ ಜನರಿಗೆ, ಯಾಕಂದರೆ ಯಾವಾಗಲೂ ಕೂಡ ನಾನು ಹೇಳೋದು ಒಂದೇ ನಮ್ಮ ನಂಬಿಕೆ, ಈ ಯಾರ್ಯಾರು MLAಗಳಾಗಲಿ ಶಾಸಕರಾಗಲಿ ಅವರು ಒಳ್ಳೆಯವರು ಇರ್ತಾರೆ, ಅವರವರ ರಾಜಕೀಯ ಬೇರೆ ಇರ್ತದೆ, ಕಂಪಲ್ಸನ್ಸ್ ಬೇರೆ. ಬಟ್ ಆದರೆ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವ್ರು ಬೆಂಬಲ ಕೊಡ್ತಾರೆ. ಅವ್ರಿಗೂ, ಯಾಕೆಂದರೆ ಅವ್ರು ಕೂಡ ಒಳ್ಳೇದಾಗ್ತದಲ್ಲ, ಒಳ್ಳೇದು ಮಾಡಿದ್ರೆ ಅವ್ರಿಗೆ ಕೂಡ ಒಳ್ಳೆಯ ಹೆಸರು ಬರ್ತದೆ. ಒಳ್ಳೆಯ ಹೆಸರು ಬಂದರೆ ಜನರಿಗೆ ಬರೀ ದುಡ್ಡಿನಿಂದ ಮಾತ್ರ ಗೆಲ್ಲೋದು ಮಾತ್ರ ಅಲ್ಲ, ಒಳ್ಳೆತನ ಕೂಡ ಇರಬೇಕಾಗ್ತದೆ. ಆ ರೀತಿಯ ಒಂದು ನನಗೆ ಅನುಭವ ಆಗಿರೋದು. ಅಂದರೆ ಒಂದು ನಾನು ಹೇಳ್ಬೇಕಂದ್ರೆ, ಈ ತಂದೆ ತಾಯಿಗಳ ಮನಸ್ಸಲ್ಲಿ ಫಸ್ಟ್ ಬದಲಾವಣೆ ಆಗಬೇಕಾಗಿದೆ. ಯಾಕಂದರೆ ನಾನು ಕಮಿಷನರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಶಿಕ್ಷಣ ಆಯುಕ್ತರಾಗಿದ್ದಾಗ ಭಾಳ ಜನ ನಮ್ಮ ಕಡೆ ಬರೋರು, ಸರ್ ಇಲ್ಲಿ ಈ ಸೀಟಲ್ಲಿ ಇಲ್ಲಿ 3 ಲಕ್ಷ ಕೇಳ್ತಾ ಇದ್ದಾರೆ, 4 ಲಕ್ಷ ಕೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡೋಕ್ಕೆ ಯಾರು ಕಂಪ್ಲೇಂಟ್ ಕೊಡೋಕ್ಕೆ ತಯಾರಿಲ್ಲ. ಸರ್ ಒಂದು ಸಲ ಫೋನ್ ಮಾಡಿ ಹೇಳಿ ಸರ್ ತಾವು ಸೀಟ್ ಕೊಡ್ತಾರೆ ಅಂತ. ಕಂಪ್ಲೇಂಟ್ ಕೊಡಿ ಅಂದರೆ ಕಂಪ್ಲೇಂಟ್ ಕೊಡೋಕ್ಕೆ ತಯಾರಿಲ್ಲ. ಮತ್ತು ಇನ್ನೊಂದು ಕಾಲೇಜುಗಳು ಕೂಡ ಹಾಗೆ, ಈಗ ನೀಟ್ ಬಂದ ನಂತರ ಸ್ವಲ್ಪ ಈ ಮೆಡಿಕಲ್ ಸೀಟ್ಸಲ್ಲಿ ಆ ವ್ಯವಹಾರ ಕಡಿಮೆ ಆಗಿದೆ. ಬಟ್ ಆದರೆ ಇಂಜಿನಿಯರಿಂಗ್ ಅಂದರೆ ಸಂಬಂಧಪಟ್ಟಿದ್ದಾಗ, ಆರ್ಕಿಟೆಕ್ಟ್ ಸಂಬಂಧಪಟ್ಟ ಇನ್ನೂ ಸಮಸ್ಯೆ ಇದೆ. ನಾವೆಷ್ಟು ಒಂದು ಈ CET ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಅಂತಿದ್ದರೆ ಕೂಡ ಅದರಲ್ಲಿ ಮೊದಲನೇದಾಗಿ ಈ ಜನರಲ್ಲಿ ಕೂಡ ಒಂದು ರೀತಿಯ ನಾನು ನೋಡ್ತಾ ಇರೋದು, ನಾನು ಕೆಲವು ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಅವಾಗಿಂದಂದರೆ ಎಲ್ಲರಿಗೂ ಒಂದೇ ಕಂಪ್ಯೂಟರ್ ಸೈನ್ಸ್ ಸೀಟ್ ಬೇಕು, ಎಲ್ಲರಿಗೂ ಇನ್ಫಾರ್ಮೇಷನ್ ಸೈನ್ಸ್ ಸೀಟ್ ಬೇಕು. ಅಲ್ಲಿ 20 ಲಕ್ಷ 25 ಲಕ್ಷ ತಿಂಗಳು ವರ್ಷಕ್ಕೆ ಕೊಡಲಿಕ್ಕೆ ತಯಾರಿದ್ದಾರೆ. ಅದಕ್ಕೆ ಡಿಮ್ಯಾಂಡ್. ಹಾಗೆ ನೋಡಿದರೆ ಅಲ್ಲಿ ಕಂಪ್ಯೂಟರ್ ಪಾಸ್ ಮಾಡೋರೆಲ್ಲ ಬಿಲ್ ಗೇಟ್ಸ್ ಆಗ್ತಾ ಇಲ್ಲ, ದೊಡ್ಡವರು ಆಗೋದಿಲ್ಲ ಅದು. ಬಟ್ ಆದರೆ ಆ ಮನಸ್ಸಿನಲ್ಲಿದ್ದರೆ ಈಗ ಸುಮಾರು ನಮ್ಮಲ್ಲಿ ಪ್ರತಿ ವರ್ಷ 18 ಲಕ್ಷ ಇಂಜಿನಿಯರ್ ಉತ್ಪನ್ನ ಆಗ್ತಾಯಿದ್ದಾರೆ. ಅಲ್ಲಿ ಬರೀ 1.5 ಲಕ್ಷ 2 ಲಕ್ಷ ಜನರಿಗೆ ಮಾತ್ರ ನೌಕರಿ ಸಿಗ್ತಾ ಇದೆ. ಇದ್ದರೆ ಒಂದು ರೀತಿ ಅಂದರೆ ಬೇರೆ ಸಬ್ಜೆಕ್ಟ್ಸ್, ಹ್ಯುಮ್ಯಾನಿಟೀಸ್ ಬಗ್ಗೆ, ಸೋಷಲ್ ಸೈನ್ಸಸ್ ಬಗ್ಗೆ. ಈಗ ನೋಡಿ, ನಾನು ಆಯುಕ್ತರಾಗಿದ್ದಾಗ ನಾವು ಟೀಚರ್ ರಿಕ್ರೂಟ್ಮೆಂಟ್ ಮಾಡಿದರೆ ನಮಗೆ ಮ್ಯಾಥಮೆಟಿಕ್ಸು, ಸೈನ್ಸ್, ಇಂಗ್ಲೀಷು ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಅಲ್ಲಿ ಬರೋದು 1 ಪೋಸ್ಟಿಗೆ 2-3 ಕ್ಯಾಂಡಿಡೇಟ್ಸ್ ಅಷ್ಟೇ, 1:3. ಆದರೆ ಕನ್ನಡ ಭಾಷೆ, ಸೋಷಲ್ ಸೈನ್ಸಲ್ಲಿ ಒಂದಕ್ಕೆ 120 ಜನ 150 ಜನ ಅಪ್ಲೈ ಮಾಡೋದು. ಈಗ ಬಹಳಷ್ಟು ನಮ್ಮ ಇದರ ಪರಿಣಾಮ ಏನಂದರೆ, ಇಂಜಿನಿಯರಿಂಗ್ ಓದಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ಅಂದರೆ ಒಂದು ರೀತಿಯ ಬೇರೆ ಸಬ್ಜೆಕ್ಟ್ ನಮಗಂದರೆ BSc ಫಿಸಿಕ್ಸ್, MSc ಫಿಸಿಕ್ಸು, MSc ಮ್ಯಾಥಮೆಟಿಕ್ಸು, MSc ಜುವಾಲಜಿ, MA ಇಂಗ್ಲೀಷು, ಆ ಸಬ್ಜೆಕ್ಟಿಗೆ ಯಾರು ಹೋಗ್ತಾ ಇಲ್ಲ. ಟೀಚರ್ಸ್ ಎಲ್ಲಿಂದ ಬರ್ತಾರೆ? ನಿಮಗೆ ಟೀಚರ್ಸ್ ಬರಬೇಕಂದ್ರೆ ಆ ಸಬ್ಜೆಕ್ಟಿಂದ ಬರ್ತಾರೆ. ಅದರಿಂದ ನಮಗೇನೆಂದರೆ, ಒಂದು ಫಸ್ಟು ಈ ತಂದೆ ತಾಯಿಗಳಲ್ಲಿ ಯಾವ ರೀತಿ ಒಂದು ರೀತಿಯ ಉಚಿತನ, ಇಂಜಿನಿಯರಿಂಗ್ ಓದಿದ್ರೆ ದೊಡ್ಡವರಾಗ್ತಾರೆ ಅಂತ ಮನಸ್ಸಲ್ಲಿ ಹೋಗಬೇಕು, ಅದ್ರ ಮನದಲ್ಲಿ ಇರಬಾರದು. ಎರಡನೇದು, ಇಂಗ್ಲೀಷ್ ಮಾಧ್ಯಮದಿಂದನೇ ಎಲ್ಲ ಆಗ್ತದಂತ ಅದೇನಿಲ್ಲ. ಯಾಕಂದ್ರೆ ನಾನೇ ಉದಾಹರಣೆ ಹೇಳ್ತಾ ಇದ್ದೀನಿ. ನಾನು ತೆಲುಗು ಮಾಧ್ಯಮದಲ್ಲಿ ಓದಿದ್ದೀನಿ. ತೆಲುಗು ಮಾಧ್ಯಮದಲ್ಲಿ IAS ನಾವು 26-27 ರ್ಯಾಂಕ್ ಬಂತು ನನಗೆ. ನಂತರ ಇಂಗ್ಲೀಷ್ಗೆ ಸ್ವಿಚ್ ಆಫ್ ಆಗಿದ್ದೀನಿ ನಾನು. ಅಂದರೆ ಯಾವಾಗಲೂ ಕೂಡ ಒಂದು ನಮ್ಮ ಮಾತೃಭಾಷೆಯಲ್ಲಿ ಒಂದು ರೀತಿಯ ನಮ್ಮ ಬುನಾದಿ ಇರ್ತದೋ, ಬೇರೆ ಭಾಷೆಯಲ್ಲಿ ಕಲಿಯೋದು ಭಾಳ ಸುಲಭ. ಇಡೀ ಎಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಒಂದು ಸಂಶೋಧನೆಗೆ ಗೊತ್ತಾಗ್ತಿರೋ ವಿಷಯ. ಇಲ್ಲೇನಂದರೆ ಒಂದು ರೀತಿಯ ನಾವು ನೂತನ ನಮ್ಮದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಬಂದ ನಂತರ ಅದಕ್ಕೆ ನಾನು ಟಾಸ್ಕ್ ಫೋರ್ಸ್ಗೆ ಅಧ್ಯಕ್ಷರಾಗಿದ್ದ ಕರ್ನಾಟಕದಲ್ಲಿ. ಅದರಲ್ಲಿ ಭಾಳ ಒಳ್ಳೆಯ ಅಂಶಗಳಿವೆ. ಅದು ದುರದೃಷ್ಟ ಏನಂದರೆ, ಆವಾಗ ನಮ್ಮ ಸಚಿವರು ಕೂಡ ಹೇಳಿದ್ದೀನಿ, ಸರ್ಕಾರ ಬದಲಾಯಿತು. ಆವಾಗ ನಂತರ ಬಂದಿರೋ ಶಿಕ್ಷಣ ಸಚಿವರಿಗೆ ಹೇಳಿದೆ, ಸರ್ ಇದರಲ್ಲಿ ಕೆಲವು ಒಳ್ಳೆಯ ವಿಷಯಗಳಿದೆ, ಒಳ್ಳೆಯ ವಿಷಯಗಳು ಇಟ್ಕೊಳ್ಳಿ. ಯಾವುದೇನು ತಮಗೆ ರಾಜಕೀಯ ಅನ್ನಿಸ್ತದೋ, ಎಲ್ಲಿ ನಿಮ್ಗೆ ಪೊಲಿಟಿಕಲಿ ಸೆನ್ಸಿಟಿವ್ ಅನ್ನಿಸ್ತದೋ ಆ ಸಬ್ಜೆಕ್ಟ್ಸ್ ಬಿಟ್ಟುಬಿಡಿ, ಬೇರೆ ಇಂಪ್ಲಿಮೆಂಟ್ ಮಾಡಿ. ನಾನು ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ. ಇತ್ತೀಚೆಗೆ ಒಬ್ಬರು ಹೇಳಿದ್ರು, ಇಲ್ಲ ನಾವು ಬ್ಯಾಕ್ ಡೋರಿಂದ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಅಂತ. ಇದು ಫೌಂಡೇಶನ್ ಲೆವೆಲ್ ಕೋರ್ಸ್, ಮತ್ತು ಇಲ್ಲಿ ಇಂಟಿಗ್ರೇಷನ್ ಆಫ್ ಕ್ಲಾಸ್ 9, 10, 11, 12, ಮತ್ತು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಎಲ್ಲ ಒಂದು ರೀತಿಯ ಈಗ ಮಾಡ್ತಾಯಿದ್ದಾರೆ ಕರ್ನಾಟಕದಲ್ಲಿ ಕೂಡ. ಈಗ ರಾಷ್ಟ್ರೀಯ ಶಿಕ್ಷಣ ಇರೋದಿಲ್ಲ,
ಮಾಡ್ತಾ ಇದ್ದಾರೆ. ಬಟ್ ಒಳ್ಳೆಯದಂತ ನನಗೆ ಅನಿಸೋದು. ಒಂದು ರೀತಿ ನಾನು ಜಲಸಂವರ್ಧನ ಯೋಜನೆ ಅದಕ್ಕೆ ಒಂದು ನಿರ್ದೇಶಕನಾಗಿದ್ದೆ ನಾನು. ಆವಾಗ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಸುಮಾರು ಒಂದು ಸಾವಿರಾರು ಕೆರೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ನಾನು. ಕೆರೆಗಳು ನಮ್ಮ ಸಮಾಜದ ಆಸ್ತಿ. ಕೆರೆಗಳಿಂದನೇ ಎಷ್ಟು ರೀತಿಯ ಸಾಮಾಜಿಕ ಸಮತೋಲನ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಆದರೆ ಜನರಲ್ಲಿ ದುರಾಸೆ, ಈ ಕೆರೆಯ ಒಂದು ದಂಡದಲ್ಲಿರುವ ಜಮೀನನ್ನು ಅತಿಕ್ರಮಣ ಮಾಡೋದು, ಅಲ್ಲಿರೋ ನೀರಿಗೆ ಅಡ್ಡಿ ಹಾಕೋದು. ಒಂದು ಏನಂದರೆ ಇದು ನನಗನ್ಸೋದು ಬರೀ ಸರ್ಕಾರದ ಮಾತ್ರ ಕೆಲಸ ಮಾಡಬೇಕಂತಿಲ್ಲ, ಸರ್ಕಾರ ಮಾಡಲೇಬೇಕು ಇಲ್ಲ ಅಂತಲ್ಲ. ಜನ ಸಂಘಟನೆಗಳು ಜನರಲ್ಲಿ ಕೂಡ ಪರಿಸರ ಉಳಿದಿದ್ರೆ ನಾವು ಉಳಿಯೋಕ್ಕಾಗ್ತದಂತ ಅದ್ರ ಮನಸ್ಸಿನಲ್ಲಿ ಬರಬೇಕದು. ಬಂದ್ರೇ ಪರಿಸರ ಸಂರಕ್ಷಣೆ ಮಾಡ್ತಾರೆ. ಕೆರೆಗಳು ತಗೊಳ್ಳಿ, ಕೆರೆಗಳಂದರೆ ಅದು ನಮ್ಮ ಸಮಾಜದ ಆಸ್ತಿ. ಅದು ಊರಲ್ಲಿ ದೇವಸ್ಥಾನ ಏನೋ ಕೆರೆ ಹಾಗೆ. ಅಂಥ ಒಂದು ಕೆರೆಗಳನ್ನು ನಾವು ನಾಶ ಮಾಡಿದ್ದೀವಿ ನಾವು. ಕರ್ನಾಟಕದಲ್ಲಿ 36,000 ಕೆರೆಗಳಿಡ್ತು. ಕರ್ನಾಟಕ ರಾಜ್ಯ ಕೆರೆಗಳ ರಾಜ್ಯ. ಇಲ್ಲಿ ಕೆರೆಗಳ ಆಧಾರಿತ ಒಂದು ಈ ನೀರಾವರಿ ಆಗ್ತಾ ಇರ್ತು. ಅದು ಕುಡಿಯೋ ನೀರು ಆಗ್ಬೋದು, ಬೇರೆ ಕೆಲವು ದೇವಸ್ಥಾನಗಳಲ್ಲಿ ದೇವರ ಕೆರೆ ಅಂತ ಇರ್ತು. ಅಂಥದ್ದು ನಾವು ಒಂದು ರೀತಿಯ ಸ್ವಾರ್ಥದಿಂದ ಬೋರ್ವೆಲ್ ಹಾಕೋದು, ಅದರಿಂದ ಈ ಗ್ರೌಂಡ್ ವಾಟರ್ ಲೆವೆಲ್ 2,000 ಫೀಟ್ ಹೋದರೆ ಕೂಡ ನೀರು ಬರ್ತಾ ಇದೆ ಈಗ. ಅದಕ್ಕೊಂದು ಜನರಲ್ಲಿ ಒಂದು ರೀತಿಯ ಅವೇರ್ನೆಸ್ ಇಲ್ಲ ಅಂತ ಹೇಳೋದಿಲ್ಲ, ಬರ್ತಾ ಇದೆ. ಅಂದರೆ ಯಾವ ಮಟ್ಟದಲ್ಲಿ ಬರಬೇಕು ಅದು ಬರ್ತಾ ಇಲ್ಲ. ಅಂದರೆ ಜನರು ಮತ್ತು ಸರ್ಕಾರ ಮತ್ತು ಒಂದು ತಾಂತ್ರಿಕ ಸಂಸ್ಥೆಗಳು, ತಜ್ಞರು ಎಲ್ಲರೂ ಕೂಡಿ, ಮಾಧ್ಯಮಗಳು ಎಲ್ಲ ಕೂಡಿ ಇದರದೊಂದು ಎಚ್ಚರಿಕೆ ವಹಿಸಿದರೆ ಇಲ್ಲಿ ಸ್ವಲ್ಪ ಪರಿಸರ ಉಳಿಯೋಕ್ಕಾಗ್ತದೆ. ಇಲ್ಲಾಂದರೆ 10 ವರ್ಷದ ನಂತರ ನಾವು ಯಾರನ್ನೇ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ.